ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ನಾನು ಯಾರಂತ ಗೊತ್ತಾಯ್ತಲ್ವಾ? ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ, ಕನ್ನಡತಿ, ಕೇರಳದಲ್ಲಿ ಕನ್ನಡ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ ಬೇಗ ಬೇಗ ಏನಂತ ಹೇಳ್ತೀನಿ, ಓಕೆನಾ. ಜಾಸ್ತಿ ಟೈಮ್ ವೇಸ್ಟ್ ಏನು ಮಾಡೋದು ಬೇಡ. ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ನನಗೆ ಫೇಸ್ಬುಕ್ಕಲ್ಲಿ ನಾನು ಒಂದು 2 ಡೇಸ್ ಬ್ಯಾಕ್ ನಾನು ಕ್ವಶನ್ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನನಗೆ ಮತ್ತು ಆನ್ಸರ್ ಮಾಡಲಿಕ್ಕೆ ಸ್ವಲ್ಪ ಲೇಟಾಗಿದೆ. ಏನಂತ ಹೇಳಿದ್ರೆ, ಸ್ವಲ್ಪ ಬ್ಯುಸಿ ಇದೆ. ವಿಷು ಆದಮೇಲೆ ಸ್ವಲ್ಪ ಹಾಗೆಯೇ ಸ್ವಲ್ಪ ಮನೆದು ಕೆಲಸ ಅದ್ದಿತ್ತು ಅಂತ ಹೇಳ್ಬೇಕಾದ್ರೆ ಮಗು ಜೊತೆ ಇರಬೇಕು, ಸ್ವಲ್ಪ ಹಾಗೆಯೇ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ನಿಮಗೆ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಇವತ್ತು ನಾನು ನಿಮಗೆ ಫೇಸ್ಬುಕ್ಕಲ್ಲಿ ನನಗೆ ಯಾರೆಲ್ಲ ಕ್ವಶನ್ ಏನೆಲ್ಲ ಕೇಳಿದರೆ, ಸೊ ಅದಕ್ಕೆ ನಾನು ಇವತ್ತು ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ, ಓಕೆನಾ. ಮಗ ಬೇರೆ ಮಲಗಿದ್ದೇನೆ, ಸೊ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೇಗ ಬೇಗ ನಿಮ್ಮ ಕ್ವಶನಿಗೆ ನಾನು ಆನ್ಸರ್ ಕೊಡ್ತೀನಿ, ಓಕೆನಾ. ಮೊದಲನೇ ಕ್ವಶನ್, ವಸಂತ್ ಹರಿಕಾಂತ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಹಾಯ್ ಅಂತ ಹೇಳಿದ್ದಾರೆ. ಸೊ ಹಾಯ್, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಓಕೆನಾ. ಸೆಕೆಂಡ್ ಕ್ವಶನ್ ಬಂದು ವಸಂತ್ ನಾಯಕ್ ಅಂತ ಅವ್ರು ಕೇಳಿದ್ದಾರೆ. ಮದುವೆಗೆ ಮುಂಚೆ ಹೇಗಿದ್ರಿ, ಹೀಗೆ ಹೇಗಿದ್ದೀರಾ ಅಂತ, ಓಕೆನಾ. ಮದುವೆಗೆ ಮುಂಚೆ ಅಂತ ಹೇಳಿದ್ರೆ, ಸೊ ನಾವೊಂದು ರೀಲ್ಸ್ ಆಗಿ ಒಂದೊಂದು ಏನಾದರೂ ಒಂದು ವೀಡಿಯೋಸ್ ಎಲ್ಲ ಮಾಡಬೇಕಾದ್ರಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ನಮ್ಮ ಅಕ್ಕ. ಸೊ ಆವಾಗಲೂ ಚೆನ್ನಾಗೇ ಇದ್ದೆ ನಾನು, ಆದರೆ ಸ್ವಲ್ಪ ಹೊರಗಡೆ ಜನರು ಏನೆಲ್ಲ ಹೇಳ್ತಾಯಿದ್ರು, ಬಟ್ ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ತಾ ಇದ್ದಿಲ್ಲ. ಆದರೆ ಇವಾಗ ಮದುವೆ ಆದಮೇಲೇನು ನಮ್ಮ ಅಕ್ಕ, ಮದುವೆಗೆ ಮುಂಚೆ ನಮ್ಮ ಅಕ್ಕ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲ ರೀತಿಯಲ್ಲಿ. ಅಕ್ಕ ಮತ್ತು ಬಾವ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಇವಾಗ ಏನಂತ ಹೇಳಿದ್ರೆ, ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ನನಗೆ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಸೊ ನಾನೀಗ ಒಂದು ವ್ಲಾಗ್ ಮಾಡಬೇಕಾದ್ರೂ, ಈಗ ಒಂದು ಯೂಟ್ಯೂಬಿಗೆ ಒಂದು ವ್ಲಾಗ್ ಮಾಡಬೇಕಾದ್ರೂ ಸಹ ನನಗೆ ವೀಡಿಯೋ ಮಾಡಲಿಕ್ಕೆ ಈ ಥರ ವೀಡಿಯೋಸ್ ಮಾಡು ಅಂತೇಳ್ಬಿಟ್ಟು ನನಗೆ ಒಂದೊಂದು ವ್ಲಾಗ್ ನನಗೆ ಗೊತ್ತಿಲ್ಲದಿರೋದಿರುತ್ತೆ, ಯಾವ ಥರ ಮಾಡಬೇಕು ಅಂತೇಳ್ಬಿಟ್ಟು. ಆವಾಗ ನನಗೆ ಅವರು ಏನಾದರೂ ಒಂದು ನನಗೆ ಹೇಳ್ಕೊಡ್ತಾರೆ, ಈ ಥರ ಒಂದೊಂದು ಐಡಿಯಾಸ್ ಹೇಳ್ಕೊಡ್ತಾರೆ, ಈ ಥರ ಮಾಡು ಅಂತೇಳ್ಬಿಟ್ಟು. ಸೊ ಹಾಗಾಗಿ ಮೊದಲು ನನಗೆ ಅಕ್ಕ ಬಾವ ಸಪೋರ್ಟ್ ಮಾಡ್ತಾಯಿದ್ರು ಒಂದೊಂದು ವ್ಲಾಗೆಲ್ಲ ಮಾಡಬೇಕಾದ್ರೆ. ಸೊ ಈಗ ಮ್ಯಾರೇಜ್ ಆದಮೇಲೆ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಮೊದಲು ಚೆನ್ನಾಗಿದ್ದೆ, ಈಗಲೂ ಚೆನ್ನಾಗಿದೆ. ಬಟ್ ಹೊರ್ಗಿನವ್ರು ಏನೆಲ್ಲ ಮಾತಾಡ್ತಾರಲ್ವ, ಸೊ ಅದ್ರ ಬಗ್ಗೆ ಅಂತೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಬೇಡ್ದಿರೋದನ್ನೆಲ್ಲ ಹೇಳಿದ್ದಾರೆ, ಕೇಳಿದ್ದೀನಿ ಅಂಥ ಮಾತುಗಳನ್ನೆಲ್ಲ. ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು. ಯಾಕಂತೇಳಿದ್ರೆ ನನ್ನ ಮನೆಯಲ್ಲಿ ನನ್ನ ಅಕ್ಕ ಭಾವ ನನಗೆ ತುಂಬ ಸಪೋರ್ಟ್ ಆಗಿದ್ದರು. ಹಾಗೆಯೇ ಈಗ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇದ್ದಾರಲ್ವ. ಸೊ ಹಾಗಾಗಿ ನಾನು ತುಂಬ ಖುಷಿಯಾಗೇ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ, ಓಕೆನಾ. ಶಂಕರ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ನೀವೀಗ ನಿಂತಿರೋ ಊರು ಯಾವ ಪ್ಲೇಸ್ ಅಂತ ನನ್ನ ಕೇಳಿದ್ದಾರೆ, ಓಕೆನಾ. ನನ್ನ ಸ್ವಂತ ಊರು ಬಂದುಬಿಟ್ಟು ಕೊಡಗು. ನಾನು ಮದುವೆ ಆಗಿರೋದು ಕೇರಳಕ್ಕೆ. ಸೊ ನಾನು ಇವಾಗ ಇರೋದು ಕೇರಳದಲ್ಲೇ. ನಾನು ಇವಾಗ ಕನ್ನಡ ವ್ಲಾಗ್ ಮಾಡ್ತಾ ಇರೋದು ಕೇರಳದಲ್ಲೇ ನಾನು ಮಾಡ್ತಾ ಇರೋದು. ಸೊ ನಾನು ಇವಾಗ ಮ್ಯಾರೇಜ್ ಆದಮೇಲೆ ಈಗ ಕೇರಳದಲ್ಲೇ ಇದ್ದೀನಿ. ಮೊದಲು ನಾನು ಕೊಡಗಲ್ಲಿದ್ದೆ, ನನ್ನ ಸ್ವಂತ ಊರು ಬಂದು ಕೊಡಗು. ಇವಾಗ ನಾನು ಮ್ಯಾರೇಜ್ ಆದಮೇಲೆ ಕೇರಳದಲ್ಲಿದ್ದೀನಿ. ಕೇರಳದಲ್ಲಿ ಇದ್ಕೊಂಡೆ ನಾನು ಇವಾಗ ಕನ್ನಡ ವ್ಲಾಗ್ ಮಾಡ್ತಾ ಇರೋದು, ಓಕೆನಾ. ಶರತ್ ಗೌಡ ಅವರು ಏನಂತ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದರೆ, ಐ ಲೈಕ್ ಯು, ಯುವರ್ ಬ್ಯೂಟಿ, ಲವ್ ಯು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಯು ಮ್ಯಾರಿಡ್ ಅಂತ ಹೇಳ್ಬಿಟ್ಟು. ಹೌದು, ನಾನು ಮ್ಯಾರೇಜ್ ಆಗಿದ್ದೀನಿ. ಹಾಗೆಯೇ ನನಗೊಂದು ಮಗ ಇದ್ದಾನೆ, ಅವನಿಗೆ ಇವಾಗ 5 ಮಂತ್ ರನ್, ಓಕೆ. ಸುಧಾಕರ್ ಅಂತ ಹೇಳೋರು ಸೇಮ್ ಕ್ವಶನ್ ನಾ ಮೊದಲು ಹೇಳ್ದಂಗೆ ಅವ್ರು ನನಗೆ ಕೇಳಿದ್ದಾರೆ. ಯಾವ ಊರು ಅಕ್ಕ ಅಂತ ಹೇಳ್ಬಿಟ್ಟು. ನಾ ಮೊದಲು ಹೇಳ್ದಾಗೆ ನನ್ನ ಸ್ವಂತ ಊರು ಬಂದು ಕೊಡಗು. ನಾ ಮ್ಯಾರೇಜ್ ಆಗಿರೋದು ಕೇರಳಕ್ಕೆ. ಸೊ ನಾನಿವಾಗ ಕೇರಳದಲ್ಲಿದ್ದೀನಿ, ಕಣ್ಣೂರು ಪ್ಲೇಸಲ್ಲಿ. ಬಟ್ ನಮ್ಮ ಹಸ್ಬೆಂಡ್ರದ್ದು ಸ್ವಂತ ಊರು ಬಂದು ಪಾಲಕ್ಕಾಡು, ಓಕೆನಾ. ಸ್ವಂತ ಊರು ಪಾಲಕ್ಕಾಡ್. ಅವ್ರದ್ದು ಕೆಲಸದ ಮ್ಯಾಟ್ರ್ ಅಂತ ಬಂದಾಗ ಅವರು ಕಣ್ಣೂರಲ್ಲೇ ಅವ್ರದ್ದು ಬಿಸ್ನೆಸ್ ಏನಿದೆ ಅವ್ರು ಕಣ್ಣೂರಲ್ಲೇ ಇದು ಮಾಡ್ತಾಯಿರೋದು. ಸೊ ಹಾಗಾಗಿ ನಾನೀಗ ಇರೋದು ಕಣ್ಣೂರಲ್ಲೇ. ಮತ್ತು ನನ್ನ ಸ್ವಂತ ಊರು ಕೊಡಗು, ಓಕೆನಾ. ಇದೇ ಥರ ಕ್ವಶನ್ಸ್ ಎಲ್ಲ ತುಂಬ ಕೇಳಿದ್ದೀರಾ, ಯಾವ ಊರು ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಒಂದೇ ಕ್ವಶನ್ ಕೇಳಿರೋ ಕಾರಣದಿಂದ ನನಗೆ ಅವರಿಗೆಲ್ಲರಿಗೂ ಸೇರಿಸಿ ನಾನು ಹೇಳ್ತಾ ಇರೋದು. ನಾನಿರೋದು ಇವಾಗ ಕೇರಳದಲ್ಲಿ, ಕಣ್ಣೂರು.
ನಮ್ಮ ಹಸ್ಬೆಂಡ್ ಸ್ವಂತ ಊರು ಬಂದು ಪಾಲಕ್ಕಾಡ್, ನಂದು ಸ್ವಂತ ಊರು ಕೊಡಗು. ಓಕೆನಾ, ಇದು ಎಲ್ಲ ಈ ಥರ ತುಂಬ ಕ್ವಶನ್ ಬಂದಿದೆ. ಸೊ ಅವರಿಗೆಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು. ಮತ್ತು ಬಸವರಾಜ್ ಬಸವ ಅವರು ಮದುವೆ ಆಯಿತಾ ಫ್ರೆಂಡ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಹಾಂ, ಮದುವೆ ಆಗಿದೆ. ಹಾಗೆಯೇ ನನಗೆ ಒಬ್ಬ ಸಣ್ಣ ಮಗ ಇದ್ದಾನೆ. ಇವಾಗ 5 ತಿಂಗಳು ನಡೀತಾ ಇದೆ ಅಷ್ಟೇ. ನವೀನ್ MK ಅವರು ಹೆಲೋ ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಹಾಯ್, ಹೆಲೋ, ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ನನ್ನ ಕ್ವಶನ್ ಕೇಳಿದ್ದಕ್ಕೆ. ನಿಮ್ಮ ಕ್ವಶನಿಗೆ ನನ್ನ ಆನ್ಸರ್ ಇದು. ಓಕೆ, ರಮೇಶ್ HY ರಾಮ್ ಅಂತ ಹೇಳ್ಬಿಟ್ಟು ಅವರೊಂದು ಕ್ವಶನ್ ಕೇಳಿದರೆ ಉತ್ತರ ಕೊಡ್ತೀರಾ ಅಂತ. ಖಂಡಿತವಾಗ್ಲೂ ಕೊಡ್ತೀನಿ, ಬಟ್ ನನಗೆ ನೀವು ಕೇಳಿದ ದಿವಸನೇ ನನಗೆ ಆನ್ಸರ್ ಮಾಡಲಿಕ್ಕೆ ಆಗಲ್ಲ. ಸೊ ನೀವು ಒಂದು ಕ್ವಶನ್ ಕೇಳಿದ್ರೆ ಉಂಟಲ್ವ, ಅದನ್ನು ನಾನು ಹೀಗೇ ಒಂದು ವ್ಲಾಗ್ ಮೂಲಕ ನಾನು ನಿಮಗೆ ಆನ್ಸರ್ ಕೊಡ್ತೇನೆ. ಮತ್ತು ಕೊಡಲ್ಲ ಅಂತ ಯೋಚನೆ ಮಾಡಬೇಡಿ. ಏನಪ್ಪ ನಾವು ಕ್ವಶನ್ ಕೇಳಿದ್ವಿ, ಇಷ್ಟು ದಿನ ಆದರೂ ನನಗೆ ಆನ್ಸರೇ ಮಾಡಿಲ್ಲ ಅಂತ ಯೋಚನೆ ಮಾಡಬೇಡಿ. ಸೊ ಸಣ್ಣ ಮಗುನ ಬಿಟ್ಕೊಂಡು ನನಗೆ ಹಂಗೆ ವ್ಲಾಗ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅವು ಒಂದು 2-3 ಡೇಸ್ ಇಲ್ಲಾಂದ್ರೆ 4 ಡೇಸ್ ಆದರೂ ಸ್ವಲ್ಪ ಲೇಟ್ ಆಗ್ಬೋದು. ಅಂದರೆ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಲ್ಲ ಅಂತಲ್ಲ, ಲೇಟ್ ಆದರೂ ಪರವಾಗಿಲ್ಲ. ಆದರೆ ನಮಗೆ ಆ 4 ಡೇಸ್ ಒಳಗೆ ನಾನು ನಿಮಗೆ ಖಂಡಿತ ನಿಮ್ಮ ಕ್ವಶನಿಗೆ ನಾನು ಆನ್ಸರ್ ಕೊಡ್ತೀನಿ. ಓಕೆನಾ, ಮತ್ತು ನಿಮಗೆ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಕ್ವಶನ್ ಕೇಳಿ ಅಂತ ಹಾಕಿರ್ತೀನಲ್ವ, ಆವಾಗ ಮತ್ತೆ ನೀವು ಕ್ವಶನ್ ಕೇಳಿ ನಿಮ್ಮ ಕ್ವಶನಿಗೆ ಆನ್ಸರ್ ಕೊಡ್ತೀನಿ. ಓಕೆ, ಈಗ ನೀವು ಹೇಳಿದ್ರಿ ಅಲ್ವಾ, ಕೇಳಿದರೆ ನೀವು ಉತ್ತರ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡ್ತೀರಾ ಅಂತ ಕೇಳಿದ್ರಿ ಅಲ್ವಾ. ಸೊ ಇದೇ ನನ್ನ ಆನ್ಸರ್. ಓಕೆ, ನೆಕ್ಸ್ಟ್ ಟೈಮ್ ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಇದು ಸುರೇಶ್ ವಿಟ್ಲ ಅಂತ ಹೇಳೋರ್ದು ಮೊದಲಿನ ಕ್ವಶನ್. ಓಕೆ, ಇದು ನಿಮಗೆ ಮದುವೆ ಆಗಿದೆಯಾ ಅಂತ ಅವ್ರ ಫಸ್ಟ್ ಕ್ವಶನ್ ಅಂತ ಹೇಳಿದ್ರೆ ಅದು ಅವ್ರದ್ದೇ. ಮೊದಲು ನಾನು ಅವರಿಗೆ ರಿಪ್ಲೈ ಮಾಡಬೇಕಿತ್ತು ಆ ಕ್ವಶನಿಗೆ, ಬಟ್ ಸಾರಿ. ಏನಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಮ್ಯಾರೇಜ್ ಆಗಿದೆ. ಆಗಲೇ ನಾನು ಮೊದಲು ನಾನು ಹೇಳಿದ್ದೆ ನನಗೆ ಮ್ಯಾರೇಜ್ ಆಗಿದೆ ಅಂತ. ಮ್ಯಾರೇಜ್ ಆಗಿದೆ, ಹಾಗೆಯೇ ನನಗೆ ಒಬ್ಬ ಮಗ ಸಹ ಇದ್ದಾನೆ. ಓಕೆನಾ, ಮೊದಲಿನ ಕ್ವಶನ್ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಫೇಸ್ಬುಕ್ ಕ್ವಶನ್ ಕೇಳಿರೋರಿಗೆ ನಾನು ಆನ್ಸರ್ ಮಾಡಿ ಆಯಿತು. ನೆಕ್ಸ್ಟ್ ಏನಂತ ಹೇಳಿದ್ರೆ ಏನು ಗೊತ್ತಾ, ಎಲ್ಲರೂ ಜಾಸ್ತಿ ನೀವು ಮ್ಯಾರೇಜ್ ಆಗಿದ್ದೀರಾ, ನಿಮ್ಮ ಊರು ಯಾವುದು, ಮತ್ತು ಹಾಯ್ ಹಲೋ ಇದೇ ಥರ ಕ್ವಶನ್ಗಳು ತುಂಬ ಕೇಳಿದ್ದೀರ. ಹಾಗಾಗಿ ನಾನು ಎಲ್ಲರಿಗೂ ನನಗೆ ಅವರು ಹೆಸ್ರನ್ನೆಲ್ಲ ಹೇಳಿ ಅವ್ರ ನೇಮ್ ಹೇಳಿಬಿಟ್ಟು ನನಗೆ ಆನ್ಸರ್ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಜಾಸ್ತಿ ಅದೇ ಕ್ವಶನ್ ಇರೋದು. ಸೊ ಹಾಗಾಗಿ ಅದಕ್ಕೆ ಹಂಗೆ ನನ್ನ ಈಗ ಕ್ವಶನ್ ಕೇಳಿದರೆ ನಿಮಗೆ ಮ್ಯಾರೇಜ್ ಆಗಿದೆಯಾ, ನೀವು ಮ್ಯಾರಿಡಾ ಅಂತ ಹೇಳ್ಬಿಟ್ಟು ಜಾಸ್ತಿ ಅದೇ ಕ್ವಶನ್ ಬಂದಿದೆ ಅಲ್ವಾ. ಸೊ ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ನಾನು ಆನ್ಸರ್ ಮಾಡಿರೋದು. ಓಕೆನಾ, ಮತ್ತು ನೆಕ್ಸ್ಟ್ ನೀವೀಗ ಕ್ವಶನ್ ಕೇಳಿದ್ದೀರಲ್ವಾ, ಸೊ ಅದಕ್ಕೆ ನನಗೆ ಅಂದರೆ ನಿಮ್ಮ ಹೆಸರಲ್ಲಿ ಹೇಳಿಬಿಟ್ಟು ನನಗೆ ಆನ್ಸರ್ ಮಾಡೋಕ್ಕಾಗಿಲ್ಲ. ಅದು ಒಂದೇ ಕ್ವಶನ್ ಅಂತ ಆಗಿದೆ. ಮತ್ತು ಅದೇ ಥರ ಎಲ್ಲರಿಗೂ ಒಂದೇ ಕ್ವಶನ್ ಆಗಾಗಿ ಹೇಳಿದ್ನೇ ಹೇಳ್ಕೊಂಡಿರ್ಲಿಕ್ಕೆ ಕಷ್ಟ ಆದರೆ ಮತ್ತು ನಿಮಗೂ ಬೋರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಟೈಮ್ ಏನಾದರೂ ಕ್ವಶನ್ ಕೇಳಬೇಕಂತೇಳಿದ್ರೆ ಏನಾದರೂ ಸ್ವಲ್ಪ ಬೇರೆ ಏನಾದರೂ ಕ್ವಶನ್ ಕೇಳಿ, ಆವಾಗ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಬಟ್ ನಾನು ನೀವು ಕ್ವಶನ್ ಕೇಳಿದ ತಕ್ಷಣ ಆವತ್ತೇ ನಾನು ನಿಮಗೆ ಆನ್ಸರ್ ಮಾಡಲಿಕ್ಕಾಗಲ್ಲ. ಒಂದು 2-3 ಡೇಸ್ ಸ್ವಲ್ಪ ಲೇಟ್ ಆಗ್ಬೋದು. ಪ್ಲೀಸ್ ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಆದರೆ ನಿಮ್ಮ ಕ್ವಶನ್ಗೆ ನಾನು ಖಂಡಿತವಾಗ್ಲೂ ನಾನು ಆನ್ಸರ್ ಮಾಡ್ತೀನಿ. ಓಕೆನಾ, ಹಾಗೆ ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಹಾಗೆಯೇ ನಾನು ಇವಾಗೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವೀಗ ಫೇಸ್ಬುಕ್ಕಲ್ಲಿ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆಯೇ ಯೂಟ್ಯೂಬಿಗೂ ನನಗೆ ಯೂಟ್ಯೂಬ್ ಚಾನಲಿಗೂ ನೀವು ಸಪೋರ್ಟ್ ಮಾಡಿ. ಯೂಟ್ಯೂಬ್ ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆಯೇ ನನ್ನ ವ್ಲಾಗ್ಸ್ ಎಲ್ಲ ನೋಡಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ. ಶೇರ್ ನಿಮ್ಮ ಫ್ರೆಂಡ್ಸಿಗಲ್ಲೂ ಮಾಡಿ. ಓಕೆನಾ, ಅದರಲ್ಲಿ ಏನೂ ತೊಂದರೆ ಏನಿಲ್ಲ. ಮತ್ತು ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಂತ ಹೇಳಿ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಾನಿನ್ನು ನಿಮ್ಮ ಈ ಪ್ರೀತಿಯ ಹಿವನ್ ಕವಿತಾ ಕೇರಳದಲ್ಲಿ ಕನ್ನಡ ವ್ಲಾಗ್ ಮಾಡ್ತಾ ಇರೋ ಹುಡುಗಿ. ಯಾವಾಗ ಸಿಗ್ತೀನಿ ಗೊತ್ತಾ, ನೆಕ್ಸ್ಟ್ ವ್ಲಾಗ್ ಬರೋ ತನಕ ವೆಯ್ಟ್ ಮಾಡ್ತಾಯಿರಿ. ಆವಾಗ ನಿಮ್ಮ ಹೊಸ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್, ಟಾಟಾ.